ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. KHP ಅಂದರೆ ಕರ್ನಾಟಕ ಗೃಹ ಮಂಡಳಿಯಿಂದ ನಿವೇಶನ ಹಂಚೆ ಮಾಡೋಕ್ಕೆ ಅರ್ಜಿ ಕರೆಯಲಾಗಿದೆ ಫ್ರೆಂಡ್. ಆಸಕ್ತಿ ಇರೋರು ಅರ್ಜಿ ಸಲ್ಲಿಸ್ಬೋದು. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್. ಇದು ಯಾವ ಜಾಗದಲ್ಲಿ ಸೈಟ್ಗಳು ಮಾರಾಟಕ್ಕೆ ಇಕ್ಕಿದ್ದಾರೆ, ಬಡವರಿಗೆ 50% ಇಲ್ಲಿ ಇಕ್ಕಿದ್ದಾರೆ ಫ್ರೆಂಡ್. ಯಾವ ಜಿಲ್ಲೆ, ಏನು, ಇದರ ರೇಟ್ ಎಷ್ಟು, ಮತ್ತು ಇಲ್ಲಿ ಯಾರ್ಯಾರು ತಗೊಬೋದು, ಪ್ರತಿಯೊಂದು ಡೀಟೇಲ್ಸು ನಿಮಗೆ ವಿವರ ಕೊಡ್ತೀನಿ. ಈಗ ಕರ್ನಾಟಕದ ಗೃಹ ಮಂಡಳಿಯ ಸೈಟು ಮತ್ತು ಫ್ಲ್ಯಾಟ್ಗಳು ಇನ್ನು ಮುಂದೆ ಏನೇ ಅನೌನ್ಸ್ಮೆಂಟ್ ಬಂದರೂ ಖಂಡಿತವಾಗಿ ಇನ್ನು ಮುಂದೆ ನಾನು ತಿಳಿಸ್ತೀನಿ ಇದ್ರ ಬಗ್ಗೆ. ಬೆಂಗಳೂರಲ್ಲೂ ಸಹ ಸೈಟ್ಗಳು ಇರ್ತವೆ. ಪ್ರತಿಯೊಂದು ನಮ್ಮ ಕರ್ನಾಟಕ ಜಿಲ್ಲೆ, ಎಲ್ಲ ಜಿಲ್ಲೆಯಲ್ಲೂ ಸಹ ಇವರು ಕರ್ನಾಟಕ ಗೃಹ ಮಂಡಳಿಯಿಂದ ಸೈಟ್ ಮತ್ತು ಫ್ಲ್ಯಾಟ್ಗಳು ಕಟ್ಟಿ ಮಾರಾಟ ಮಾಡ್ತಾರೆ. ಬಡವರಿಗೆ 50% ಕೊಡ್ತಾರೆ. ಶ್ರೀಮಂತರು, ಮಧ್ಯಮ ವರ್ಗದವರು, ಅತಿ ಶ್ರೀಮಂತರಿಗೆ ಎಲ್ಲರಿಗೂ ಸಹ ಇಲ್ಲಿ ಸೈಟು ಮತ್ತು ಫ್ಲ್ಯಾಟ್ಗಳು ಸಿದ್ಧತೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ಇದು ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಿಮಿತ್ತ ಆಗಿರುತ್ತೆ ಬಟ್ ಈಗ ಸದ್ಯಕ್ಕೆ ನಿಮಗೆ ನಾನು ಹೊಸದಾಗಿ ವಿಡಿಯೋ ಮಾಡೋದ್ರಿಂದ ಸ್ವಲ್ಪ ವಿವರ ನಿಮಗೆ ಕೊಡ್ತೀನಿ ಫ್ರೆಂಡ್. ಈಗ ಏನು ನಿಮಗೆ ವಿಷಯ ತಿಳಿಸೋದು, ಕರ್ನಾಟಕ KHP ಅದು KHP ಕರ್ನಾಟಕ ಗೃಹ ಮಂಡಳಿಯಿಂದ ಯಾವ ಜಾಗದಲ್ಲಿ ಸೈಟ್ಗಳು ಮಾರಾಟಕ್ಕೆ ಅರ್ಜಿ ಕರೆಯಲಾಗಿದೆ ಅಂತ ವಿಷಯ ತಿಳಿಸ್ತೀನಿ. ಇನ್ನು ಹೊಸದಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. KHP ಕಡೆಯಿಂದ ಏನೇ ಒಂದು ಸೈಟ್ ಆಗಿ ಫ್ಲ್ಯಾಟ್ ಬಂದರೆ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಬನ್ನಿ ಹಾಗಾದರೆ ನೋಡೋಣ ಯಾವ ಜಾಗದಲ್ಲಿ ಇದು ಸೈಟು ಮಾರಾಟಕ್ಕಿದೆ ಅಂತ ನೋಡೋಣ ಫ್ರೆಂಡ್. ಇದು ಸಾರ್ವಜನಿಕ ಪ್ರಕಟಣೆ ಅಂತ ಕೊಡ್ತಾರೆ ಫ್ರೆಂಡ್. ಇದು ಚಾಮರಾಜನಗರ ಜಿಲ್ಲೆ, ಗುಂಡ್ಲುಪೇಟೆ ತಾಲೂಕು, ಪಂಚನಹಳ್ಳಿ 3ನೇ ಬಡಾವಣೆಯಲ್ಲಿ ಅಭಿವೃದ್ಧಿಪಡಿಸಿರುವಂತಹ, ಈಗಾಗಲೇ ಹಂಚಿಕೆ ಮಾಡಿರುವಂತಹ ಸೈಟ್ಗಳು. ಈಗಾಗಲೇ ಅಂದರೆ ಮುಂಚೆ ಹಂಚಿಕೆ ಮಾಡಿದ್ದಾರೆ. ಈಗ ಖಾಲಿ ಇರುವಂತಹ ಏನು ಖಾಲಿ ಇರುವಂತಹ ನಿವೇಶನಗಳು ಅರ್ಜಿ ಕರ್ನಾಟಕ ಗೃಹ ಮಂಡಳಿಯಿಂದ ಕರೆಯಲಾಗಿದೆ ಫ್ರೆಂಡ್. ಇದು ಏನು ಚಾಮರಾಜನಗರ ಜಿಲ್ಲೆ, ಗುಂಡ್ಲುಪೇಟೆ ತಾಲೂಕು, ಪಂಚನಹಳ್ಳಿಯಲ್ಲಿ ಬಡಾವಣೆಯಲ್ಲಿ ನಿರ್ಮಿಸಿರುವಂತಹ ಏನು ನಿವೇಶನಗಳು ಫ್ರೆಂಡ್. ಅರ್ಜಿ ಹಾಕಿ ಆಸಕ್ತರು ನೀವು ಅರ್ಜಿ ಸಲ್ಲಿಸ್ಬೋದು. ಮೊದಲಿಗೆ ಯಾವ ದಿನಾಂಕನೂ ಅಂತ ನಿಮಗೆ ಮುಂಚೆನೇ ಕ್ಲಿಯರಾಗಿ ತಿಳಿಸ್ಬಿಡ್ತೀರಿ. ಅದರ ನಂತರ ಸೈಟು ಎಷ್ಟು 50% ಯಾರಿಗೆಲ್ಲ ಸಿಗುತ್ತೆ, ಇದು ಎಷ್ಟು ಸ್ಕ್ವೇರ್ ಫೀಟಲ್ಲಿ ಸಿಗುತ್ತೆ, ಮತ್ತು ನೀವು ಅರ್ಜಿ ಸಲ್ಲಿಸೋಕ್ಕೆ ಠೇವಣಿ ಎಷ್ಟು ಕಟ್ಟಬೇಕು, ಇದರಲ್ಲಿ ಠೇವಣಿ ಇರುತ್ತೆ. ನೀವು ಅರ್ಜಿ ಸಲ್ಲಿಸೋಕ್ಕೂ ದುಡ್ಡು ಅಮೌಂಟ್ ಕಟ್ಟಬೇಕಾಗುತ್ತೆ ಫ್ರೆಂಡ್. ಎಲ್ಲ ನಿಮಗೆ ವಿಷಯ ತಿಳಿಸ್ತೀನಿ ಫ್ರೆಂಡ್. ಇದು 23/2/2026 ಅಂದರೆ ಏನು ಕೆಲವೇ ದಿನಗಳಲ್ಲಿ, ಇದು ನಮ್ಮ 3 ದಿವಸದೊಳಗೆ ಇದು ಅರ್ಜಿ ಕರೆಯಲಾಗಿದೆ. ಅಂದರೆ ಮುಂಚೆನೇ ಇದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. 23/2 ನಂತರ ನಿಮಗೆ ಅರ್ಜಿ ಕೊನೆಯ ದಿನಾಂಕ 23/3/2026. ಸುಮಾರು 1 ತಿಂಗಳ ಕಾಲಾವಕಾಶ ನೀವು ಅರ್ಜಿ ಸಲ್ಲಿಸೋಕ್ಕೆ ಇಲ್ಲಿ ಟೈಮ್ ಇರುತ್ತೆ ಫ್ರೆಂಡ್. ನೀವು ಅರ್ಜಿ ಸಲ್ಲಿಸೋಕ್ಕೆ 23ನೇ ತಾರೀಕು 2ನೇ ತಾರೀಕನ್ನು ವೆಯ್ಟ್ ಮಾಡಬೇಕಾಗುತ್ತೆ. 26 ಅಂದರೆ 23/2/2026. ನೀವು ಕೊನೆಯ ದಿನಾಂಕ 23/3/2026 ಕೊನೆಯ ದಿನಾಂಕ ಆಗಿರುತ್ತೆ ಫ್ರೆಂಡ್. ನೀವೇನಾದ್ರು ಅರ್ಜಿ ಸಲ್ಲಿಸಬೇಕು ಅಂದರೆ, ನೀವೇನು ಆರಂಭಿಕ ಠೇವಣಿ ಆಗಿರ್ಬೋದು ಅರ್ಜಿ ಸಲ್ಲಿಸಬೇಕು ಅಂದರೆ ಈ ಪೇಮೆಂಟ್ ಮುಖಾಂತರ ನೀವು ಆನ್ಲೈನ್ ಪೇಮೆಂಟ್ ಮಾಡಬೇಕಾಗುತ್ತೆ. ಆನ್ಲೈನ್ ಪೇಮೆಂಟಲ್ಲಿ ನೀವು ಈ ಪೇಮೆಂಟ್ ಮುಖಾಂತರ ನೋಂದಣಿ ಶುಲ್ಕ ಮತ್ತು ಆರಂಭಿಕ ಠೇವಣಿ ನೀವು ಕಟ್ಟಬೇಕಾಗುತ್ತೆ ಫ್ರೆಂಡ್. ಇನ್ನೊಂದು ಇಲ್ಲಿ ಜ್ಞಾಪನದಲ್ಲಿ ಇರ್ತಾರೆ, ನೀವು ಅರ್ಜಿ ಏನಾರು ಹಾಕಿದಾಗ ನೀವು ಮಿನಿಮಮ್ 300 ರೂಪಾಯಿ ಇರುತ್ತೆ, 500 ರೂಪಾಯಿ ಇರುತ್ತೆ, 1000 ರೂಪಾಯಿ ಇರುತ್ತೆ, 1500 ಇರುತ್ತೆ. ಇದು ಅರ್ಜಿ ಹಾಕೋಕ್ಕೆ ಒಬ್ಬೊಬ್ಬರಿಗೆ ಎಷ್ಟು ಬಡವರಿಗೆ ಎಷ್ಟು, ಮಧ್ಯಮವರ್ತಿಗಳಿಗೆ ಮತ್ತು ಆದಾಯ ಇರೋರಿಗೆ, ಹೆಚ್ಚಿನ ಆದಾಯ ಇರೋರಿಗೆ ಈ ಥರ ಇರುತ್ತೆ. ನೀವೇನು ಅರ್ಜಿ ಹಾಕೋಕ್ಕೆ ಈಗ ಠೇವಣಿ ಇಟ್ಟಿರ್ತಾರಲ್ಲ, ಅದು ಅಮೌಂಟು ನಿಮಗೆ ವಾಪಸ್ ಕೊಡೋಲ್ಲ. ನಿಮಗೆ ಅರ್ಜಿ ಸೈಟ್ ಸಿಕ್ಕಲಿ ಇಲ್ಲಿ ಅದು ಅಮೌಂಟು ಸಿಗೋಲ್ಲ ನಿಮಗೆ. ಅಂದರೆ ಅರ್ಜಿ ಶುಲ್ಕ ಮಾತ್ರ. ಈ ಠೇವಣಿ ಅಮೌಂಟು ನಿಮಗೆ ಅದು ರಿಟರ್ನ್ ಕೊಡ್ತಾರೆ ಫ್ರೆಂಡ್. ಇಷ್ಟು ನಿಮಗೆ ವಿಷಯ ತಿಳಿಸ್ತೀನಿ. ನೋಡೋಣ ಹಾಗಾದರೆ ಯಾವ ಜಾಗದಲ್ಲಿ ಎಷ್ಟೆಷ್ಟು ಇದ್ದಾವೆ, ಬಡವರಿಗೆ ಎಷ್ಟು ಇರುತ್ತೆ, ಆದಾಯ ಇರೋರಿಗೆ ಎಷ್ಟಿರುತ್ತೆ ಅಂತ ನಾವು ನೋಡೋಣ ಫ್ರೆಂಡ್. ಈಗ ನಿಮಗೆ ತಿಳಿಸ್ತಾ ಇದ್ದರೆ ಚಾಮರಾಜನಗರ ಜಿಲ್ಲೆ, ಗುಂಡ್ಲುಪೇಟೆ ತಾಲೂಕು ಮತ್ತು ಪಂಚನಹಳ್ಳಿ 3ನೇ ಹಂತ ಬಡಾವಣೆ ಫ್ರೆಂಡ್. EWS ಅಂದರೆ ಬಡವರಿಗೆ 19 ಸ್ವತ್ತುಗಳಿದೆ, ಅಂದರೆ ಸೈಟ್ ನಿವೇಶನಗಳು 19 ಇದ್ದಾವೆ ಫ್ರೆಂಡ್. ಇದು ಇವ್ರಿಗೆ 50% ಅಂತ ಕೊಟ್ಟಿದ್ದಾರೆ. ಅಂದರೆ 50%ಅಲ್ಲಿ ನಾವು ಕೊಡ್ತೀವಿ ಇವ್ರಿಗೆ ಅಂತ ತಿಳಿಸ್ತಾ ಇದ್ದಾರೆ ಸರ್ಕಾರ. ಆಗ ಕರ್ನಾಟಕ ಗೃಹ ಮಂಡಳಿ ರಾಜ್ಯ ಸರ್ಕಾರ ಏನಿದೆ ಇವ್ರಿಗೆ 50% ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್. ಇವ್ರಿಗೆ ಮಾತ್ರ ನಿವೇಶನ 19 ಮಾತ್ರ ಫ್ರೆಂಡ್. ನಿಮಗೆ ಏನು EWSಗೆ ಸುಮಾರು 300 ರೂಪಾಯಿ ನೋಂದಣಿ ಶುಲ್ಕ ಇಡಬೇಕು. ಅದೇ ಥರ 5000 ರೂಪಾಯಿ ಆರಂಭಿಕ ಠೇವಣಿ ಡೆಪಾಸಿಟ್ ಅಂತಾರಲ್ಲ, ನೀವು ಏನಾದರೂ ಸೈಟು
ಈ ಲಾಟ್ರಿ ಮುಖಾಂತರ ತಗೊಬೇಕು ಅಂದರೆ ನಿಮಗೆ 5,000 ಡೆಪಾಸಿಟ್ ಇಡಬೇಕು. ಮತ್ತು ಇವ್ರಿಗೆ ಸ್ಕ್ವೇರ್ ಫೀಟ್ ಕೇವಲ 390 ರೂಪಾಯಿ ಇರುತ್ತೆ. ಫ್ರೆಂಡ್ ಇವ್ರಿಗೆ ಅರ್ಧ ಬೆಲೆ ಅಂದರೆ 50% ಅಂತ ಹೇಳ್ತಾರೆ ಬಡವರಿಗೆ. EWSರಿಗೆ ಕರ್ನಾಟಕ ಗೃಹ ಮಂಡಳಿಯಿಂದ ಕಮ್ಮಿ ದರದಲ್ಲಿ 50% ಅಂತ ಇಲ್ಲಿ 390 ರೂಪಾಯಿ ಮಾತ್ರ ಚದರ ಅಡಿಗೆ ಇವರಿಗೆ ಕೊಡ್ತಾಯಿದ್ದಾರೆ. ಕೇವಲ 19 ಸೈಟ್ ಮಾತ್ರ. ಅಂದರೆ ಮುಂಚೆ ಇವೆಲ್ಲ ಸೈಟೆಲ್ಲ ಹಂಚಿಗೆ ಆಗಿರೋ ಹಾಗೆ ಈ ಬೀಟಲ್ಲಿ ಉಳಿದಿರೋ ಅಂಥವು ಈಗ ಮತ್ತೆ ಅರ್ಜಿ ಕರೆಯಲಾಗಿದೆ 23ನೇ ತಾರೀಕಿಂದ. ಫ್ರೆಂಡ್ ಅವು ಮಾತ್ರ ಇವು. ಹಾಗಾಗಿ ಇದು 19 ಬಡವರಿಗೆ ಇಲ್ಲಿ ಸೀಮಿತವಾಗಿರುತ್ತೆ. ಫ್ರೆಂಡ್ ಇವರು ಮೊದಲಿಗೆ 300 ರೂಪಾಯಿ ಅರ್ಜಿ ಶುಲ್ಕ ಆಗಿರುತ್ತೆ. ಮತ್ತು 5,000 ರೂಪಾಯಿ ಡೆಪಾಸಿಟ್ ಆಗುತ್ತೆ. ಕೇವಲ 390 ರೂಪಾಯಿ ಇಲ್ಲಿ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಇಲ್ಲಿ ಸಿಗುತ್ತೆ. ಆದ ನಂತರ ಫ್ರೆಂಡ್ ಇಲ್ಲಿ LIG ಅಂದರೆ ಏನು LIG ಅಂದರೆ ಮಧ್ಯಮ ವರ್ಗದವರು LIG 68 ಇಲ್ಲಿ ಇದ್ದಾವೆ ನಿವೇಶನಗಳು. ಇಲ್ಲಿ 68 ಇದ್ದಾವೆ. ಫ್ರೆಂಡ್ ಇವರು ನೋಂದಣಿ ಶುಲ್ಕ ಅಂದರೆ ಏನು ನೋಂದಣಿ ಶುಲ್ಕ ಅರ್ಜಿ ಹಾಕೋಕ್ಕೆ 500 ರೂಪಾಯಿ ಇಲ್ಲಿ ಇವ್ರನ್ನ ಠೇವಣಿ ಇಡಬೇಕು. 500 ರೂಪಾಯಿ ಇವರು ನೋಂದಣಿ ಶುಲ್ಕಕ್ಕೆ 500 ರೂಪಾಯಿ ಆಗುತ್ತೆ. ಅದರ ನಂತರ ಇವರು ಆರಂಭಿಕ ಠೇವಣಿ ಅಂದರೆ ಮೊದಲ ಡೆಪಾಸಿಟ್ ಇವರು 10,000 ಅಮೌಂಟ್ ಹಾಕಬೇಕು. ಅಂದರೆ 10,000 ಇವರು ಡೆಪಾಸಿಟ್ ಇಡಬೇಕು. ನೀವು ಸೈಟ್ ಈ ಲಾಟ್ರಿ ಮುಖಾಂತರ ಮಾಡೋಕ್ಕೆ 10,000 ರೂಪಾಯಿ ಡೆಪಾಸಿಟ್. ಇವರಿಗೆ ಸ್ಕ್ವೇರ್ ಫೀಟು 790 ರೂಪಾಯಿ. ಫ್ರೆಂಡ್ ಇವ್ರಿಗೆ ನೋಡಿ ಅಲ್ಲಿ 19 EWSರಿಗೆ ಬಡವರಿಗೆ 390 ರೂಪಾಯಿ ಕೊಟ್ಟರು. ಇಲ್ಲಿ ಇವ್ರಿಗೆ 780 ರೂಪಾಯಿ ಇಲ್ಲಿ ಅವ್ರಿಗೆ ಸ್ಕ್ವೇರ್ ಫೀಟ್ ಇಲ್ಲಿ ಆಯ್ತಾ ಇದೆ. ಇದ ನಂತರ MIG ಅಂದರೆ ಮಧ್ಯಮ ವರ್ಗದವರು MIGವರೆಗೂ ಸಹ 98 ನಿವೇಶನಗಳಿದ್ದಾವೆ. ಮತ್ತು ಇವ್ರಿಗೆ 1,000 ರೂಪಾಯಿ ಅರ್ಜಿ ಶುಲ್ಕ. ಏನು ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು ಅಂದರೆ 1,000 ರೂಪಾಯಿ ನೀವು ಪೇ ಮಾಡಿ ನಂತರ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಫ್ರೆಂಡ್ ಇದು ಇವ್ರಿಗೆ 40,000 ಡೆಪಾಸಿಟ್ ಇಡಬೇಕು. 40,000 ಡೆಪಾಸಿಟ್ ಇವ್ರು ಇಡಬೇಕಾಗುತ್ತೆ. ಫ್ರೆಂಡ್ ಇವ್ರದ್ದು ಸಹ ಸ್ಕ್ವೇರ್ ಫೀಟು 780 ರೂಪಾಯಿ. ಇದು ಸಹ 780 ರೂಪಾಯಿ ಅಂತ ನಾನು ತಿಳಿಸ್ತೀನಿ. ಫ್ರೆಂಡ್ ಅದ ನಂತರ HIG ಅಂದರೆ ಅತಿ ಹೆಚ್ಚು ಆದಾಯ ಇರುವಂಥವ್ರಿಗೆ ಫ್ರೆಂಡ್ ಇವ್ರಿಗೆ 35 ಇದ್ದಾವೆ. 35 ಇದ್ದಾವೆ. ಫ್ರೆಂಡು 1,500 ಇವರು ಅರ್ಜಿ ಸಲ್ಲಿಸಬೇಕಾಗುತ್ತೆ. 1,500 ಇವರು ಅರ್ಜಿಗೆ ಪೇಮೆ ಮಾಡಬೇಕಾಗುತ್ತೆ. ನಂತರ ಇವರು 50,000 ಅಂದರೆ 50,000 ಇವರು ಡೆಪಾಸಿಟ್ ಇಡಬೇಕಾಗುತ್ತೆ. ಫ್ರೆಂಡು 780 ರೂಪಾಯಿ ಸ್ಕ್ವೇರ್ ಫೀಟ್. ನೋಡಿ ನಿಮಗೆ ಇಷ್ಟು ಇವರು ಇಕ್ಕಿರೋದು. ನಿಮಗೆ ಇನ್ನೊಂದು ಸರಿ ತಿಳಿಸ್ಬಿಟ್ಟೆ. EWSರಿಗೆ ಸುಮಾರು 19 ಸೈಟ್ಗಳಿದ್ದಾವೆ. ಅರ್ಜಿ ಶುಲ್ಕ 300 ರೂಪಾಯಿ ಇರುತ್ತೆ. ಫ್ರೆಂಡ್ 5,000 ರೂಪಾಯಿ ಡೆಪಾಸಿಟ್ ಇರುತ್ತೆ. ಮತ್ತು ಇವರು 390 ರೂಪಾಯಿ ಮಾತ್ರ ಇವರಿಗೆ ಸ್ಕ್ವೇರ್ ಫೀಟಲ್ಲಿ ಸಿಗುತ್ತೆ. ಅದ ನಂತರ ಇವ್ರಿಗೆ LIGರಿಗೆ ಏನು 68 ಸೈಟ್ ಇದ್ದಾವೆ. ಮತ್ತು 500 ರೂಪಾಯಿ ಡೆಪಾಸಿಟ್ ಇಡಬೇಕಾಗುತ್ತೆ. 500 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. 10,000 ರೂಪಾಯಿ ಠೇವಣಿ ಇಡಬೇಕಾಗುತ್ತೆ. ನಂತರ 790 ರೂಪಾಯಿ. ಇಲ್ಲಿ ಎಲ್ಲರಿಗೂ ಒಂದೇ ಫ್ರೆಂಡ್. ಇಲ್ಲಿ ನಿಮ್ಗೆ ಏನು ತಿಳಿಸಿದ್ರೆ LIG MIG HIG ಇವರು ಎಲ್ಲರಿಗೂ ಸಹ ಈ ಸ್ಕ್ವೇರ್ ಫೀಟ್ ಮಾತ್ರ 780 ರೂಪಾಯಿ ಇರುತ್ತೆ. ಹಾಗಾಗಿ ನಿಮಗೆ ಇಲ್ಲಿ ಇಷ್ಟು ನಿಮಗೆ ವಿಷಯ ತಿಳಿಸ್ತಾ ಇದ್ದೀನಿ. ಈಗೇನು ನಿಮಗೆ ವಿಷಯ ತಿಳಿಸಿದ್ದೀನೋ ಫ್ರೆಂಡ್ ಇದು ಚಾಮರಾಜನಗರ ಗುಂಡ್ಲುಪೇಟೆ ಪಂಚನಹಳ್ಳಿಯಲ್ಲಿ ಸುಮಾರು 3ನೇ ಹಂತ ಬಡಾವಣೆ ಅಂತ ಇವರು ತಿಳಿಸ್ತಾ ಇದ್ದಾರೆ. ಇದು ಕರ್ನಾಟಕ ಗೃಹ ಮಂಡಳಿಯಿಂದ. ಫ್ರೆಂಡ್ ಆಸಕ್ತಿ ಇರೋ ಅಂಥವ್ರು 23ನೇ ತಾರೀಕಂದು ಅರ್ಜಿ ಕರೆಯಲಾಗಿದೆ. ನೀವು ಅವತ್ತಿನ ದಿವಸದಿಂದನೇ ನೀವು ಅರ್ಜಿ ಸಲ್ಲಿಸ್ಕೋಬೋದು. ಕರ್ನಾಟಕ ಗೃಹ ಮಂಡಳಿ ವೆಬ್ಸೈಟ್ ಮುಖಾಂತರ ನೀವು ಅರ್ಜಿ ಸಲ್ಲಿಸ್ಕೋಬೋದು. ಫ್ರೆಂಡ್ ಇಲ್ಲಿ ದೂರವಾಣಿ ಸಂಖ್ಯೆನೂ ಸಹ ಕೊಟ್ಟಿದ್ದಾರೆ. ಅದನ್ನು ನಿಮಗೆ ಡಿಸ್ಪ್ಲೇ ಮೇಲೆ ತೋರಿಸ್ತೀನಿ. ನೀವು ತಿಳ್ಕೊಬೋದು ಅಂತಲೇ ನಾನು ತಿಳಿಸ್ತೀನಿ. ಫ್ರೆಂಡ್ ಈಗ ಇದು ಮುಖ್ಯವಾಗಿ ಏನಪ್ಪ ಅಂದರೆ ನೀವು ಏನು ಬಡವರಿಗೆ ಅಂತ ಇರುದೆಯಲ್ಲ, ಈಗ 50% ಸೈಟ್ಗಳು ಅಂತ ಇರೋಲ್ಲ, ಇವರಿಗೆ ಬಡವರಿಗೆ ಇಲ್ಲಿ ನಗರ ಪ್ರದೇಶದವ್ರಿಗೆ ಸುಮಾರು 2 ಲಕ್ಷ ಆದಾಯ ಒಳಗೆ ಇರಬೇಕು. 2 ಲಕ್ಷ ನಗರ ಪ್ರದೇಶ ನೀವೇನೋ ಸಿಟಿಲಿ ಏನೋ ವಾಸ ಮಾಡ್ತಾಯಿದ್ರೆ ಅವ್ರಿಗೆ ಮಿನಿಮಮ್ 2 ಲಕ್ಷ ಆದಾಯ ಮಾತ್ರ ಇರೋರಿಗೆ ಇದು ಅವಕಾಶ ಇರುತ್ತೆ. ಅದ ನಂತರ ಗ್ರಾಮೀಣ ಪ್ರದೇಶದಲ್ಲಿ ನೀವೇನಾರು ಹಳ್ಳಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನೀವೇನಾರು ಇದ್ದರೆ 1,20,000 ರೂಪಾಯಿ ಆದಾಯ ಇರಬೇಕು. ಅದಕ್ಕೆ EWS 50% ಸೈಟ್ ಪಡೆಯೋಕ್ಕೆ ಈ ಥರ ರೂಲ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಅದ ನಂತರ ನಿಮಗೆ ಏನು ಡೆಪಾಸಿಟು ಹಣ ಇದು ಈ ಲಾಟ್ರಿ ಮುಖಾಂತರನೇ ಇರುತ್ತೆ. ಅಂದರೆ ಈ ಲಾಟ್ರಿ ಮುಖಾಂತರ ಇದು ಆಯ್ಕೆ ಮಾಡೋದು. ಫ್ರೆಂಡ್ ನೀವು ಈ ಲಾಟ್ರಿ ಮುಖಾಂತರ ಆಯ್ಕೆ ಮಾಡ್ತಾರೆ. ಇದು ಆಯ್ಕೆಯಾಗಿ ನೀವೇನೋ ಇಲ್ಲ ಅಂದರೆ ಆ ದುಡ್ಡು ನಿಮಗೆ ವಾಪಸ್ ಕೊಡ್ತಾರೆ. ನೀವೇನೋ 10,000 40,000 50,000 ಕಟ್ಟಿರ್ತಾರೆ, ಅದು ನಿಮ್ಮ ಡೈರೆಕ್ಟು ನಿಮಗೆ ಬರುತ್ತೆ. ಫ್ರೆಂಡ್ ಇಷ್ಟು ನಿಮಗೆ ವಿಷಯ ತಿಳಿಸ್ತೀನಿ. ಅದ ನಂತರ ನೀವು ಏನಾರ ಅರ್ಜಿ ಸಲ್ಲಿಸಿದ್ದು ಶುಲ್ಕ ನಿಮಗೆ ವಾಪಸ್ ಬರೋಲ್ಲ. ನೀವು ಏನೋ ಡೆಪಾಸಿಟ್ ಇಕ್ಕಿರೋ ಅಮೌಂಟು ನಿಮಗೆ ವಾಪಸ್ ಕೊಡ್ತೀವಿ. ಸೆಲೆಕ್ಟ್ ಆಗಲಿಲ್ಲ ಅಂತಲೂ ಸಹ ತಿಳಿಸ್ತಾ ಇದ್ದಾರೆ.
ಮತ್ತು ನೀವೇನಾರ ಬೇರೆ ಕಡೆ ಅಂದರೆ ಏನು ಸರ್ಕಾರದಿಂದ ಏನೇ ಸವಲತ್ತು ಪಡೆದಿರಬಾರ್ದು. ನೀವು ಯಾವುದೇ ಒಂದು ನಿಗಮದಿಂದ ಆಗಿರ್ಬೋದು, ಸರ್ಕಾರದಿಂದ ನಾವು ಯಾವುದೇ ಒಂದು ಸವಲತ್ತು ಪಡೆದಿಲ್ಲ ಅಂತ ಹೇಳಿ ನೀವು ಒಂದು ರೋಟ್ರಿ ಮಾಡಿಸ್ಬೇಕಾಗುತ್ತೆ. ಇದು ರೋಟ್ರಿ ಮಾಡಿಸ್ಬಿಟ್ಟು ನಂತರ ನೀವು ಸರ್ಟಿಫಿಕೇಟು ಹಾಕಬೇಕಾಗುತ್ತೆ. ಈಗ ನೀವು ಅಪ್ಲೈ ಮಾಡುವಾಗ ಅದು ಕೇಳುತ್ತೆ, ವಿದ್ಯಾ ಸರ್ಟಿಫಿಕೇಟು ಇದು ಆ ಥರ ಏನು ಒಂದು BHF ಫ್ಲಾಟಿಗೆ ನಾವು ಅಪ್ಲೈ ಮಾಡ್ತೀವಲ್ಲ ಆ ಥರ ಎಲ್ಲ ಇದು ಕೇಳುತ್ತೆ. ಅವಾಗ ನೀವು ಅದು ಆ್ಯಡ್ ಆಗಿರ್ಬೋದು. ಫ್ರೆಂಡ್, ನೀವೇನಾರ ಮಿಸ್ ಆಗಿ ನೀವು ಸೆಲೆಕ್ಟ್ ಆಗಿರ್ತೀರ, ಹಂಚಿಗೆ ನೀವು ರಿವ್ಯೂ ಮಾಡ್ಕೊಂಡಿದ್ದೀರ ಅಂದರೆ ನೀವು ಅರ್ಜಿ ಹಾಕೊಂಡಿರ್ತೀರ, ಡೆಪಾಸಿಟ್ ಕಟ್ಟಿರ್ತೀರ, ನೀವು ಈ ಲಾಟ್ರಿ ಮುಖಾಂತರ ನೀವು ಆಯ್ಕೆ ಆಗಿರ್ತೀರ. ಆಯ್ಕೆ ಆಗಿ ನಿಮಗೆ ಒಂದಿಷ್ಟು ಟೈಮಿಂಗ್ಸ್ ಅಂತ ಕೊಟ್ಟಿರ್ತಾರೆ. ಒಂದು ಎಕ್ಸಾಮ್ ಒಂದು ಟೈಮ್ ಅಂತ ಇರುತ್ತೆ. 2 ತಿಂಗಳ 3 ತಿಂಗಳ ಎಷ್ಟು ಒಳಗೆ ನೀವು ಅಮೌಂಟು ಫುಲ್ ಕಟ್ಟಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗುತ್ತೆ. ಫ್ರೆಂಡ್, ಹಂಗೆ ನೀವು ಡಿಲೇ ಮಾಡಿದ್ರೆ ಅಂದರೆ ಜಾಸ್ತಿ ನೀವು ಡಿಲೇ ಮಾಡಿದ್ರೆ ಅದರಲ್ಲಿ ನೀವು ಕಟ್ಟಿರೋ ಅಮೌಂಟಲ್ಲಿ 25% ನಾವು ಮುಟ್ಕೋಲ್ ಹಾಕ್ತೀವಿ ಅಂತಲೂ ಇಲ್ಲಿ ಹಾಕ್ಕೊಟ್ಟಿದ್ದಾರೆ. ಫ್ರೆಂಡ್, ಇದು ಏನು ಗೃಹ ಮಂಡಳಿಯಿಂದ ಷರತ್ತುಬದ್ಧ ನಿಬಂಧನೆಗಳು ಅಂತಲೇ ನಾನು ತೋರಿಸ್ತೀನಿ. ಫ್ರೆಂಡ್, ಇಷ್ಟೆಲ್ಲ ಇರುತ್ತೆ. ಫ್ರೆಂಡ್, ಆ ಥರ ನೀವು ಏನೋ ಫೋನ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮ್ಗೆ ಇಷ್ಟ ಆದರೆ ನೀವು ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸೈಟ್ಗಳು ಹತ್ರ ಇರೋ ಅಂಥವ್ರು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಹತ್ರ ಇರೋ ಅಂಥವ್ರು ಹೋಗಿ ವಿಸಿಟ್ ಮಾಡಿ ನೋಡ್ಬೋದು. ನಾವಿಲ್ಲಿ ಏನು ವೆಬ್ಸೈಟಲ್ಲಿ ಇರೋವಂಥ ಮಾಹಿತಿ ನಾವು ಕೊಡ್ತಾ ಇರ್ತೀವಿ. ಫ್ರೆಂಡ್, ಇನ್ನು ಗೃಹ ಮಂಡಳಿಯಿಂದ ಏನೇ ಒಂದು ಬಂದರೂ ಸಹ ನಿಮಗೆ ಖಂಡಿತವಾಗಿ ಮಾಹಿತಿ ಕೊಡ್ತೀನಿ. ಈಗ ಬೆಂಗಳೂರಿನಲ್ಲಿ ಸೈಟ್ಗಳು ಏನಾರು ಆಯ್ತಾ ಇದ್ದರೆ ಅದು ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಮುಂದೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ವಿಷಯ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ. ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ನೆಕ್ಸ್ಟ್ ಗೃಹ ಮಂಡಳಿದು ಇನ್ನೇನು ಅದನ್ನು ಸೈಟು ಸಿದ್ಧತೆ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀವಿ. ಫ್ರೆಂಡ್, ನಮಸ್ಕಾರ.